ಅಯ್ಯೋ ಶಿವನೇ, ಇಲ್ಲಿಕ್ಕಿದ್ದ ದುಡ್ಡು ಒಡವೆ ಎಲ್ಲ ಏನಾಯ್ತಪ್ಪ? ಈ ಯಾರ ತಗೊಂಡೋಗ್ಯವ್ರೆ? ಅಯ್ಯೋ, ಇವ್ರನ್ನ ಕರ್ಕೊಂಬಂದ ಇದ್ನಿ, ಅದನ್ನ ತೋರಿಸ್ಬೇಕು ಅಂತಲೇನೆ. ನನ್ನ ಲಕ್ಷ್ಮಿ ಮುಂದಕ್ಕೆ ಇಕ್ಕಿರೋ ದುಡ್ಡು ಒಡವೆ ತೋರಿಸ್ಬೇಕಂತಲೇನೆ ಇವ್ರನ್ನೆಲ್ಲ ಕರ್ಕೊಂಬಂದೆ. ಇಲ್ಲಿದ್ದೆಲ್ಲ ಏನಾಯ್ತಪ್ಪ? ಅಯ್ಯೋ ಕಣಿ, ಚೆನ್ನಾಗಿ ಮಾಡ್ಯಾಳ ಕಣಿ ಲಸ್ಮಕ್ಕ, ಎಂತ ಚೆನ್ನಾಗಿ ಮಾಡ್ಯಾಳಲ್ಲಿ. ಹಂಗೆ ಎಂತ ಚೆನ್ನಾಗಿ ಕಾಮುತ್ತ ಹಂಗೇನು. ಬಲ್ ಚೆನ್ನಾಗಿ ಮಾಡಿದ್ಯಾ ಕಣ ಜಯಮ್ಮ, ಎಂತ ಚೆನ್ನಾಗಿ ಮಾಡಿದ್ಯಾ ಹಂಗೆ ವರಲಕ್ಷ್ಮಿ ಹಬ್ಬನ ಬಲ್ ಚೆನ್ನಾಗಿ ಮಾಡಿದ್ಯಾ ಕಣಿ. ಹೆಂಗ್ ಕಾಮುತ್ತ ಹಂಗೇನು. ಎದ್ದು ಬರಂಗೈತಮ್ಮ ತಾಯಿ. ದುಡ್ಡೆ ಎಲ್ಲೆಲ್ಲ ಇಕ್ಕಿಲ್ಲಮ್ಮ, ದುಡ್ಡು ಒಡವೆ ಎಲ್ಲ ಇಕ್ಕೈದ್ನಿ ಅಂತ ಹೇಳ್ದೆ. ಏನಾಯ್ತು ಜಯಕಯ್ಯ? ಲಸ್ಮಕ್ಕ, ಇಕ್ಕಿದ್ದೆ ಕಣೆ, ಇಲ್ಲಿ ಇಕ್ಕಿದ್ದೆ ದುಡ್ಡು ಒಡವೆ ಎಷ್ಟು ಒಂದಿಕ್ಕಿದ್ದೆ, ಇರೋ ದುಡ್ಡು ಇರೋ ಒಡವೆ ಎಲ್ಲ ತಂದಿಕ್ಕಿದ್ದೆ ಕಣೆ. ಅಯ್ಯೋ ಇಲ್ಲ ಕಣೆ, ಕಾಣಿಸ್ತಿಲ್ಲ. ನಾನು ಲಕ್ಷ್ಮಿ ಕುಂಡ್ರಿಸಿ ಬಾಕ್ಲಿಕ್ಕೆಂಡು ಹೆಂಗೆ ಹೋಗೋಣ ಅಂತ ಹೇಳಿ ಬಾಕಲು ತೆಗೆದು ಬಿಟ್ಟೋಗಿದ್ನಿ. ಯಾರ ತಗೊಂಡೋಗ್ಯಾರೆ ಕಣೆ ಲಸ್ಮಕ್ಕ. ಅಯ್ಯೋ ಶಿವನಿ, ದುಡ್ಡು ಒಡವೆ ಎಲ್ಲ ಇಕ್ಕಿ ಬಾಕಲು ತೆಗೆದು ಬಂದಿದ್ದೆ ಯಾಕ? ಅಯ್ಯೋ ದೇವ್ರೆ, ನೀನೇನಕ್ಕ ನೀನು? ಅಲ್ಲ ಗೊತ್ತಾಗಲ್ವಿ ನಿನಗೆ? ದುಡ್ಡು ಒಡವೆ ಎಲ್ಲನ ಇಕ್ಕಿ ಅಲ್ಲಿ ಬಾಕಲು ತೆಗೆದು ಬಂದಿದೀಯಾ? ಮಂಜಕ್ಕ ಗೊರಮ್ಮ, ನಾನಿಲ್ಲಿ ಇಕ್ಕಿ ನಿಮ್ಮನ್ನ ಕಾರ್ದು ಬರೋಣ, ಬಾಕ್ಲಿಕ್ಕೆಂಡು ಹಂಗೆ ಹೋಗೋಣ ಅಂತ ಹೇಳಿ ಬಾಕ್ಲಿಕ್ಕೆಂಡು ಹೋಗ್ಬಾರ್ದು. ಬಂದಿರೋ ಲಕ್ಷ್ಮಿ ಬಾಕ್ಲು ನೋಡಿ ಅದೇ ಹೋಗ್ತಾಳೆ, ಬಾಕ್ಲು ತೆಗ್ದು ಹೋಗ್ಬೇಕು. ಲಕ್ಷ್ಮಿ ಬರಂಗಿದ್ರೆ ನಮ್ಮ ಮನೆಗೆ ಸೀದಾ ಬಂದುಬಿಡ್ತಾಳೆ ಅಂತ ಹೇಳಿ ನಾನು ಬಾಕ್ಲು ಮುತ್ತಲಿಲ್ಲ ಕಣೆ, ಬಾಕ್ಲಿಕ್ಕೆ ಕೆಮ್ಮಲಿಲ್ಲೇ ಇಲ್ಲ. ಮುಂದಕ್ಕೆ ಬಿಡ್ಕೊಂಡು ಹೋಗೋಣ ಅಂತ ಹಿಂಗೆ ಅದೆಲೆ ಅಂತ ಹೇಳಿ ಹಿಂಗೆ ಇಕ್ಕಿತ್ತು ತೆಗಿಯತ್ತ. ಲಕ್ಷ್ಮಿ ಕುಂಡ್ರಿಸಿ ಬಾಕ್ಲಿಕ್ಕೆಂಡು ಹೋಗ್ಬಾರ್ದು, ಸಿಲ್ಕ್ ಹಾಕ್ಕೊಂಡು ಅಂತ ಹೇಳಿ ಹಂಗೇನೆ ಬಿಟ್ಟೋದೆ. ದುಡ್ಡು ಒಡವೆ ಎಲ್ಲ ಯಾರು ಓದ್ಕೊಂಡು ಹೋಗ್ಯೋರ್ ಕಡೆ ಯೋಟೊಂದು ಇಕ್ಕಿದ್ದೆ ದುಡ್ಡು ಒಡವೆನಾ. ಅಯ್ಯೋ ಶಿವನಿ, ನೀನು ಹೇಳೋದು ನೋಡಿರಿ, ನಾನು ದುಡ್ಡು ಒಡವೆ ಬರ್ದೆ ನೋಡ್ರಿ, ನಾನು ಹೆಂಗೆ ಇಕ್ಕಿದ್ನಿ ಅಂತಿದ್ದಲ್ಲ, ಅದಕ್ಕೆ ನಾವು ನೋಡೋಣ ಅಂತಲೇ ಬಂದ್ವಿ. ಅಯ್ಯೋ ಶಿವನಿ, ಅಲ್ಲ ಆ ಪಾಟಿ ಇಕ್ಕಿ ನೀನು ಯಾಕೆ ನೀನು ಓಟುನು ಅಲ್ಲ ಹಿಂಗೆ ಯಾರನ ಇಕ್ಕಿ ಬಾಗಿಲು ತೆಗೆದು ಬರ್ತಾರೇನೆ ತಾಯಿ. ಇವ ಮೊದಲೇ ವರಲಕ್ಷ್ಮಿ ಹಬ್ಬದಾಗೆಲ್ಲ ದುಡ್ಡು ಪಡಿ ಎಲ್ಲ ಇಕ್ಕಿರ್ತಾರೆ, ಒಡವೆ ಪಡವೆ ಹಾಕಿರ್ತಾರೆ, ದೇವ್ರಿಗಂತ ಕಾಯ್ತಿರ್ತಾರೆ. ಯಾರು ಬರಲ್ಲ, ಇನ್ಯಾರು ಬರ್ತಾರೆ ಅಂತ ಹೇಳಿ ನಾನು ಹಿಂಗೆ ಬಾಕ್ಲಿಂಗ್ ಮುಂದೆ ಕುಡ್ಕೊಂಡು ಹೋದ್ರು ಹೋಗ್ತಿದ್ದೆ. ಹೋಗತ್ತ ಬಾಕಲು ತೆಗ್ದು ಹೋದೆ, ಎದ್ರಿ ಬೇರೆ ಕಾಮದ, ಯಾರ ನೋಡಿ ಓದ್ಕೊಂಡು ಅದೇ ಹೋಗ್ಯವ್ರ ಕಣಿ. ಹೋಗತ್ತ, ಎಂತ ಕೆಲಸ ಆಯ್ತು. ಹೋಗತ್ತ, ನಮ್ಮನ್ನು ಕರ್ಕೊಂಬರಕ್ಕೆ ಬಂದು ನೀನು ಎಲ್ಲ ಕಳ್ಕೊಂಡಂಗತ್ತಲ್ಲ. ಅಯ್ಯೋ ನೋಡಮ್ಮ, ಎಂತ ಚೆನ್ನಾಗಿ ಶೃಂಗಾರ ಮಾಡಿ ಹಂಗೆ ಮಾಡಿದೀಯ, ದುಡ್ಡು ಒಡವೆ ಅದೇ ಕಳೆದೋತು. ಹೋಗತ್ತ. ಅಲ್ಲ ನೀನು ಯೋಟಿಕ್ಕಿದ್ದೆ ಜಯಮ್ಮ, ಒಡವೆ ದುಡ್ಡು ಎಲ್ಲ ಇಕ್ಕಿದ್ದೇನೆ. ತಿಕ್ಕಿಲ್ ಸುಮ್ಮನಿರು. ಕೋಟ ನೋಟ್ ಪಾಟ ನೋಟ್ ಇಕ್ಕಿರ್ತಾಳೆ ಎಲ್ಲ. ಯಾವನ್ ಗ್ಯಾರಂಟಿ ಪರಂಟಿ ಒಡವೆ ಇಕ್ಕಿರ್ತಾಳೆ, ಅವನ್ನ ನಮ್ಮ ತೋರ್ಸಕ್ಕಂತ ಕರ್ಕೊಂಬಂದಿರ್ತಾಳೆ. ಸುಮ್ಮನೆ ಹಂಗೆ ಹೇಳ್ತಾಳೆ. ಸುಮ್ಮನಿರು, ನಂಬಕ್ಕೆ ಹೋಗ್ಬಿಡ್ದೆ ಏನೇಂದ್ರು. ಅಯ್ಯೋ ನಮ್ದಾಗ ಹೇಳೋಡು 1 kg ಬಂಗಾರ ಇತ್ತು. 1 kg ಬಂಗಾರ, ಒಂದು 10 ಲಕ್ಷ ರೂಪಾಯಿ ದುಡ್ಡು ಇಕ್ಕಿದ್ದೆ. 10 ಲಕ್ಷ ದುಡ್ಡು ಇಕ್ಕಿದ್ದೆ. ನನ್ನ ಹುಡುಗ ಏಮ್ಮ ಈಗ ಇದು ಯಾರ್ತ್ರಗ ಲೋನ್ ತಗೊಂಡಿದ್ದಂತೆ, ಅದನ್ನು ಕೊಟ್ಟಿದ್ದ. ಈ ಅಮ್ಮ 10 ಲಕ್ಷ ರೂಪಾಯಿ ಐತೆ, ಹಂಗೆ ಇಕ್ಕು ಬೀರ್ನಕ್ಕೆ ಅಂತ. ನಾನಿವತ್ತು ವರಲಕ್ಷ್ಮಿ ಹಬ್ಬ ಪೂಜೆ ಮಾಡಿ ಎತ್ತಿಕ್ಕಾರ ಅಂತ ಹೇಳಿ ಇಕ್ಕಿದ್ದೆ. ಅಯ್ಯೋ ಶಿವನೇ, ಇವಾಗ ನಮ್ಮ ಹುಡುಗ ಏನಿಲ್ಲ ನನ್ನ ನಿಂಗಜ್ಜಿ. ಯಾರು ತಗೊಂಡವ್ರಮ್ಮ ತಾಯಿ ನಿಂಗಜ್ಜಿ? ನಮಗೆ ನಮ್ಮ ಗೊತ್ತು ಜಯಮ್ಮ, ಯಾರು ತಗೊಂಡವ್ರೆ ಅಂತ ನಮ್ಮನ್ನು ಕೇಳಿರಿ. ಯಾರು ತಗೊಂಡವ್ರೆ ಅಂತ ನಮ್ಮನ್ನು ಕೇಳ್ತಿಯಲ್ಲಿ. ನೀನು ಕರಿಯಕ್ಕೆ ಬಂದೆ, ನಾವು ಬಂದ್ವಿ, ಬರ್ರಿ ನೋಡಿರಿ ಅಂತ ನಾನು ಹೆಂಗೆ ಮಾಡಿದ್ನಿ ವರಲಕ್ಷ್ಮಿ ಹಬ್ಬನ ಅಂತ ಕರಿತಿದ್ದ. ಅದಕ್ಕೆ ಬಂದ್ವಿ ನೋಡೋಣದಿಲ್ಲ ಅಂತ ಹೇಳಿ. ಇಲ್ಲಿ ಬಂದು ಯಾರು ತಗೊಂಡವ್ರು ನಿಂಗಜ್ಜಿ ಅಂದ್ರೆ ನಾನು ಇನ್ನೇನು ಹೇಳೋಣ ಜಯಮ್ಮ? ಅಲ್ಲ ನಮ್ಮ ಹುಡ್ಗ ಎಲ್ಲ ಸಾಲ ತಗೊಂಬಂದಿದ್ದ. ಅಯ್ಯಪ್ಪ, ನನ್ನ ಏನಿಲ್ಲ ನಿಂಗಜ್ಜಿ ಇವಾಗ. ಅಯ್ಯೋ ದೇವ್ರೇ, ಅಯ್ಯೋ ಎಂಥ ಕೆಲಸ ಆಯ್ತಪ್ಪ ಇವಾಗ. ಅಯ್ಯೋ ಒಡವೆ ಎಲ್ಲ ಇಕ್ಕಿದ್ದೆ. ಎಷ್ಟೊಂದು ಒಡವೆ ಇಕ್ಕಿದ್ದೆ, ಎಲ್ಲ ಇಕ್ಕಿ ಪೂಜೆ ಮಾಡೋಣ, ಇನ್ನು ಜಾಸ್ತಿ ಆಗುತ್ತೆ ಇದಕ್ಕಿನ್ನ ಕೂಡಮ್ಮ ತಾಯಿ, ಇಕ್ಕಿದ್ದೆ ಇನ್ನು ಜಾಸ್ತಿ ಕೂಡಂಗೆ ಮಾಡಮ್ಮ ಅಂತ ಹೇಳಿ ಪೂಜೆ ಮಾಡೋಣ ಅಂತ ಎಲ್ಲ ಇಕ್ಕಿದ್ದೆ. ಅಯ್ಯೋ ಶಿವನೇ, ಹಿಂಗಾಯ್ತಪ್ಪ. ಅಯ್ಯೋ ಅಯ್ಯೋ, ಇವಾಗ ಹೆಂಗೆ ಮಾಡೋಣ? ಅದಕ್ಕೆ ಮತ್ತೆ ಚಾನ ಇಕ್ಕಕ್ಕೆ ಹೋಗ್ಬಾರ್ದು ಅಂಬೋದು. ಅಯ್ಯೋ ದೇವ್ರೆ, ಏನೋ 100 ರೂಪಾಯಿ ಇಕ್ಕಿ ಪೂಜೆ ಮಾಡೋಣ. ಏನು 100 ರೂಪಾಯಿ ಇಕ್ಕಿರೋ ದುಡ್ಡೇ, ನೀನು ಲಕ್ಷ ಗಟ್ಟಲೆ ಇಕ್ಕಿರೋ ದುಡ್ಡೇ. ಅಯ್ಯೋ ದೇವ್ರೇ, ಎದ್ದು ಯಾರ ಮಕ್ಕ ನೋಡಿದ್ನು ಇವತ್ತು? ಏನಮ್ಮ ಇದು ಲಕ್ಷ್ಮೀ ತಾಯಿ ನೀನು ಪೂಜೆ ಮಾಡೋಣ ಅಂತ ಹೇಳ್ಕೊಂಡ್ರೆ ಸೈದ್ನಿ, ನನ್ನ ದುಡ್ಡು ಒಡವೆ ಎಲ್ಲ ನಾ ಕಳ್ದೋಗಂಗೆ ಮಾಡ್ದಲ್ಲಮ್ಮ. ಅಯ್ಯೋ, ಯಾರು ತಗೊಂಡೋದ್ರಮ್ಮ ಸಿಗಂಗೆ ಮಾಡಮ್ಮ ತಾಯಿ? ಯಾರು ತಗೊಂಡೋದ್ರು ನನ್ನ ದುಡ್ಡು ಒಡವೆನ? ಆಮೇಲೆ ಹುಡಿಕೆ ಮಂತಿದ್ಯಾ ಕಯ್ಯ, ಯಾರು ತಗೊಂಡೋಗ್ಯಾರಂತ ಯಾರು ನನಗೆ ಕೇಳಮಂತೆ. ಇವಾಗ ನನಗೆ ಅರಿಶಿನ ಕುಂಕುಮ ಕೊಡು. ನಾವು ಹೋಗ್ತೀವಿ, ಯಾಕಂದರೆ ಅರಿಶಿನ ಕುಂಕುಮ ತಗೊಂಡೋಗಿರಂತೆ ಅಂತೇಳಿ ಕರಿಯಕ್ಕೆ ಬಂದಲ್ಲ, ಅದಕ್ಕೆ ಬಂದ್ವಿ. ಯಾರು ನನಗೆ ಕೇಳಮಂತೆ ಮೆಲ್ಲಕ್ಕೆ, ನಮ್ಗೆ ಹೋಗಿ ಅರಿಶಿನ ಕುಂಕುಮ ಕೊಡು, ಹೋಗ್ತೀನಿ.
ಅರ್ಶಿನ ಕುಂಕುಮ ಬೆಳ್ಳಿ ಅರ್ಶಿನ ಕುಂಕುಮದ ಬಟ್ಲಿತ್ತು ಆದ್ರೆ ಇಕ್ಕಿದ್ದೆ ಅದನ್ನು ತಗೊಂಡೋಗ್ಯವ್ರೆ. ಅರ್ಶಿನ ಕುಂಕುಮನೂ ಇಲ್ಲ, ನನ್ನ ದುಡ್ಡು ಒಡವೆ ಎಲ್ಲ ಹೋಗೈತೆ ಅಂತಂದ್ರೆ ಅಲ್ಲ ಕಣೆ. ನಾನು ಇವಾಗ ಎಲ್ಲಂತ ಹುಡ್ಕಾನೆ ಮಂಜಕ್ಕ. ಇವಾಗ ಹೇಳಿ ನೀನ ಯಾರು ತಗೊಂಡವ್ರೆ ಅಂತ ಹೇಳಿ. ನಮಗೆ ಗೊತ್ತಿಲ್ಲಮ್ಮ ಯಾರು ತಗೊಂಡವ್ರೆ ಅಂತ. ನಮ್ಮನ್ನು ಕೇಳಿರಿ ನೀನು. ಇಂಥ ತಗೊಂಡವ್ರೆ ಅಂತ ನಮ್ಗೇನು ಗೊತ್ತಿತ್ತಿ? ನೀನು ಯಾಕೆ ಇಕ್ಕಿದ್ದ ಏನು? ನಾವು ಅದೇ ನೋಡಿಲ್ಲ, ಈಗಿನ ಬಂದ್ವಿ ನೋಡೋಣ ಹೆಂಗೆ ಪೂಜೆ ಮಾಡಿದ್ಯಾ ಅಂತ ಹೇಳಿ. ಇವಾಗ ಹಿಂಗಾಗೈತಿ. ಇವಾಗ ನಾವು ಯಾರು ತಗೊಂಡವ್ರೆ ಅಂತ ಹೇಳೋಕ್ಕಾಗುತ್ತೆ ಹೇಳು? ಅಯ್ಯಪ್ಪ, ನಮ್ಮ ಹುಡುಗಿ ಏನಿಲ್ಲ ಇವಾಗ ಬೈದು ಬಿಡ್ತಾನೆ ಕಣೆ ಮಂಜಕ್ಕ. ಎಲ್ಲ ಸಾಲ ಇಸ್ಕೊಂಬಂದ 10 ಲಕ್ಷ ರೂಪಾಯಿ ದುಡ್ಡ. ಪೂಜೆಗೆ ಬೇಡ ಕಣಯ್ಯಮ್ಮ, 1 ಲಕ್ಷ ರೂಪಾಯಿ ಇಕ್ಕು ಸಾಕು. 500 ರೂಪಾಯಿನ ತೆಗೆದು ಅಂದ. ನಾನು ಬರೋದೆಲ್ಲ ಈಗ ಪೂಜೆ ಮಾಡೋಣ, ಇನ್ನು 10 ಲಕ್ಷ ಕೊಡಂಗೆ ಮಾಡಮ್ಮ ತಾಯಿ ಅಂತ ಬೇಡ್ಕೆಮ್ಮ. ಅದೋಟು ಮುಂದಿಕ್ಕಿ ಅಂತ ನಾನು ಇಕ್ಕಿದೆ. ಅಮ್ಮ ಎಲ್ಲ ಮಗ ಸಾಲ ಮಾಡಿ ತಂದಿರೋದನ್ನ ಪೂಜೆಗೆ ಇಕ್ಕಿ ಬಿಲ್ಡಪ್ ಕೊಡಕ್ಕೆ ನೋಡ್ಯವಳಿ ಯಾರು ಅದನ್ನೇ ಎಸ್ಕೇಪ್ ಮಾಡ್ಯವ್ರಿ. ಅಲ್ಲ ಈ ಬಿಲ್ಡಪ್ ಯಾಕೆ ಬೇಕಾಗಿತ್ತು ಅವಳಿಗೆ? ರಂಕ್ಲಿ ಚೆನ್ನಾಕೇನ ಮಾಡ್ಯವಳಮ್ಮ. ಇವಾಗ ದುಡ್ಡು ಬಡವೆಲ್ಲ ಯಾರೋ ಒತ್ಕೊಂಡೋಗ್ಯವ ಅಂತ ಇಲ್ಲ ಸ್ಮಕ್ಕ. ಒಡವಿನ ನೋಟಿತ್ತೆ ಒಡವಿಲ್ಲ ಪಡವಿಲ್ಲ ಹೇಳಿ ಎಲ್ಲ ಮಗಳಿಂದೆಲ್ಲ ಇಕ್ಕಿರ್ತಾಳೆ. ಅದೇ ದುಡ್ಡು ಒಂದು ಅವನ್ನೆಲ್ಲ ಸಾಲ ಇಸ್ಕೊಂಬಂದವನಿ. ಅದಕ್ಕೇನೆ ಇವಾಗ ಅದನ್ನ ಬಿಲ್ಡಪ್ ಕೊಡಕ್ಕಂತ ಹೇಳಿ ಇಕ್ಕಕ್ಕೆ ಹೋಗೈತೆ ಎಲ್ಲಾನ. ಅದಕ್ಕೇನೆ ಹಿಂಗಾಗೈತಿ. ಸಾಸಿ ಇಲ್ವೇ ಜಯಕಯ್ಯ? ಸಾಸಿ ಇಲ್ಲ ಕಣೆ ಲಕ್ಷ್ಮಕ್ಕ. ಊರಿಗೆ ಹೋಗಿದ್ಲು ಅವ್ರ ಅಮ್ಮ ಇವ್ರಾಗೆ ಸೇನಕ್ಕೆ ಮಾಡ್ತಾರೆ ವರಲಕ್ಷ್ಮಿ ಹಬ್ಬನ. ಅದೇ ಊರಿಗೆ ಹೋಗ್ತೀನಿ ಅಂತ ಹೋದ್ಲು ನಮ್ಮ ಹುಡ್ಗ. ನನ್ನ ಸಾಸಿ ಇಲ್ಲದಕ್ಕೆ ನನ್ನ ಕೈ ತಾಕಮ್ಮಂದು ಕೊಟ್ಟಯ್ಯಮ್ಮ 10 ಲಕ್ಷ ರೂಪಾಯಿ ಇಕ್ಕೆ ಅಂತ ಹೇಳಿ. ನಾನು 10 ಲಕ್ಷ ರೂಪಾಯಿ ದುಡ್ಡು ಬಂದೈತೆ, ವರಲಕ್ಷ್ಮಿ ಹಬ್ಬ ಮಾಡೋಣ ಹೆಂಗೋ ಅಂತ ವರ್ಷ ಮಾಡ್ತಿದ್ನ. ಅದಕ್ಕೆ ಸ್ಯಾನೆ ದುಡ್ಡು ಇಕ್ಕಿರಿನ್ನು ಸ್ಯಾನೆ ಬರುತ್ತಲ್ಲ, ಸ್ಯಾನೆ ಪೂಜೆ ಮಾಡಿರಿನ್ನು ಬರುತ್ತಲ್ಲ ಅಂತ ಹೇಳಿ ಎಲ್ಲ ಇಕ್ತೆ ಕಣೆ. ಅಲ್ಲಿಗೆ ಹೋಗಿ ಬರೋದ್ರೊಳಗಾಗಿ ಯಾರೋ ಒತ್ಕೊಂಡು ಹೋಗ್ಯವರಲ್ಲಿ. ಅಯ್ಯೋ ಶಿವನೇ, ಎಂತೆಂಥ ಜನ ಇರ್ತಾರಮ್ಮ, ಕಾತ್ಕೊಂಡಿರ್ತಾರೇನೋ ಕಣೆ. ಹಂಗೇರಿ ಕಳ್ತನ ಮಾಡಕ್ಕೆ ಇವ ನಮ್ಮ ಹುಡುಗಿಗೆ ಏನು ಹೇಳನಪ್ಪ ಅಮ್ಮಂಗಾಗೈತೆ ಹೋಗತ್ತ. ಅಯ್ಯೋ ಶಿವನೇ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 10 ಲಕ್ಷ ರೂಪಾಯಿ ದುಡ್ಡು. ಅಯ್ಯೋ ದೇವ್ರೆ, ಏನತ್ತಪ್ಪ. ಆಟಂದು ಯಾಕೆ ಇಕ್ಕಕ್ಕೆ ಹೋಗಿದ್ದೆವಳು 10 ಲಕ್ಷ ರೂಪಾಯಿ ದುಡ್ಡಿಕ್ಕಿ ಇವಾಗ ನೀನು ಪೂಜೆ ಮಾಡಕ್ಕೆ ಹೋಗಿದ್ದೆ. ಅಯ್ಯೋ ದೇವ್ರೇ ಹೋಗತ್ತ. ನಾವು ನೋಡೋಣದೆಲೆ ಯೋಟ್ ದುಡ್ಡು ಒಡವೆ ಇಕ್ಕೆ ಇನ್ನಿ ಬರೀ ನೋಡ್ರಿ ಅಂತಿದ್ದಲ್ಲ ಯೋಟ್ ಇಕ್ಕಿರ್ಬೋದು ಅಂತ ಹೇಳಿ ನಾವೆಲ್ಲನ ಬಂದ್ವಮ್ಮ. ನೀನು ನೋಡಿರಿ ಎಲ್ಲ ಕಳೆದೈತೆ ಅಂತೀಯ. ನಾನು ಹೋಗಿ ನಮ್ಮ ತಾಯಿ ಪಾಪ ದುಡ್ಡು ಒಡವೆ ಕಳೆದೈತೆ ಎಂಬ ಚಿಂತೆಗ ಇದ್ದಾಳೆ. ಇನ್ನೆಲ್ಲ ನಮ್ಗೆ ಅರ್ಶಿನ ಕುಂಕುಮ ಕೊಡ್ತಾಳೆ. ಹೋಗ್ತೀನಿ ಮಂಜಕ್ಕ ಇರ್ರಿ. ಅಲ್ಲ ಬೆಳ್ಳಿ ಅರ್ಶಿನ ಕುಂಕುಮದ ಬಟ್ಲು ಅದ್ರಕ್ಕೆ ಹಾಕಿದ್ದೆ ಎಲ್ಲ ಬೆಳ್ಳಿವು ದೀಪಾವಳಿ ಕಂಬ, ಬೆಳ್ಳಿವು ಪಂಚಾಯತಿ, ಬೆಳ್ಳಿವು ತೆಟ್ಟೆ, ಬೆಳ್ಳಿ ಅರ್ಶಿನ ಕುಂಕುಮದ ಬಟ್ಲು ಎಲ್ಲ ಇದ್ವು ಕಣಿ. ಎಲ್ಲ ಅದ್ರಕ್ಕೆ ಹಾಕಿಕ್ಕಿದ್ನ ಅವನು ಎಲ್ಲ ತಗೊಂಡೋಗ್ಯಾರ ಕಣಿ. ಅದಕ್ಕೆ ನೋಡ್ತಾ ಇದ್ನಿ. ಉಳ್ಳ ಕರ್ಕೊಂಬಂದಿದ್ನ ಅರ್ಶಿನ ಕುಂಕುಮ ಕೊಟ್ಟು ಹೂವು ಕೊಟ್ಟು ಕಳ್ಸೋಣ ಅಂತ ನೋಡ್ತಾ ಇದ್ನಿ. ಅವು ಇಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ನಿ. ಇರ್ರೆ ಕೂಕಳೆ ಮಂಜಕ್ಕ ಕೂಕಳೆ. ಅಲ್ಲ ನೀನು ಎಲ್ಲ ಹಿಂಗೆ ಇಕ್ತಾಳು ಬಾಕ್ಲಿಕ್ಕೆಂಬರ್ಬೇಕಾ? ನಿನ್ಗೆ ಓಟ್ ಬಾಯಿಲ್ಲ ಹೇಳತ್ತ. ಬಾಯೇನೇ ಇಲ್ಲ, ಸುಮ್ಮನೆ ಬಾಕ್ಲು ತೆಗ್ದು ಅಲ್ಲೂ ಇಲ್ಲೂ ಓಡಾಡಕ್ಕೆ ಹೋಗಿದ್ಯಾ? ಸುಮ್ಮನೆ ಮಂಗಳಮ್ಮ ಅಂತ ಕೊಡತ್ತೋದೆ. ನಾವು ಹೆಂಗೆ ಬಂದಾರು ಅಲ್ಲೇ ನಿಂತ್ಕೊಂಡ್ವಿ. ವಾರಾಗಿ ಅಲ್ಲಿ ಸಣ್ಣಿಗೆ ಹಾಕೊಂಡು ಮಾತಾಡಿಸ್ತಾ ನಾವು ಹೆಂಗೆ ಒಳಕ್ಕೆ ಬರಲೇ ಇಲ್ಲ. ನಾವೇನ ಒಳಕ್ಕೆ ಬಂದಿದ್ರೆ ನೀವೇ ಯಾರನ್ನ ತಾಂಡಿದ್ರೋ ಏನೋ ಅಂತಿದ್ದೋ ಏನು ಸುಡ್ಕಾಡ. ಅತ್ತೆ ಮತ್ತೆ ಯಾರು ಇಲ್ದಾರ ಮನೆಯಕ್ಕೆ ಹೋಗ್ಬಾರ್ದು, ಭಯವಾಗುತ್ತೆ ಎಂಬುದು. ಯಾರೋ ಇಲ್ದಾರ ಮನೆಯಕ್ಕೆ ಹೋಗ್ಬಿಟ್ರೆ ಹಿಂಗಾಗುತ್ತೆ. ಅಯ್ಯೋ ದೇವ್ರಿ ಅತ್ತೆ ಮತ್ತೆ ಹೋಗ್ಬಾರ್ದಪ್ಪ ಅಮ್ಮಂಗಾಗುತ್ತೆ. ಯಾರು ಇಲ್ದಾರ ಮನೆಯಕ್ಕೆ ಹೆಂಗೆ ಹೋಗೋದು ಭಯವಾಗುತ್ತೆ. ಈಗ ಇಂಥ ಯಾತ್ರವನ ಆದರೆ ನಾವು ಹೆಂಗೆ ಅಲ್ಲೇ ನಿಂತ್ಕೊಂಡ್ವಿ. ನಾವು ನೋಡೋಣ ಅಂತ ಬಂದ್ವಿ. ಬರ್ರಿ ನಾನು ದುಡ್ಡು ಒಡವೆ ಎಲ್ಲ ಇಕ್ಕೆ ಇನ್ನಿ ಅಂತ ಕರ್ಕೊಂಬಂದ್ಲು. ಇಲ್ಲಿ ನೋಡಿರಿ ಬಾಕಲು ತೆಗ್ದುಬಿಟ್ಟವಳೆ. ಯಾರನ ಕಾಳ್ರು ಅದೇ ಒತ್ಕೊಂಡು ಹೋಗ್ಯಾವೆ. ನಮ್ಮ ದಯ್ಯಮ್ಮನ ಮನೆಯಾಗ ದುಡ್ಡು ಒಡವೆ ಎಲ್ಲನ ಎಲ್ಲ ಕರ್ದು ಬಾಕಲು ತಗೊಂಬಂದ್ರೆ ಯಾರನ್ನ ಬಿಟ್ಟಾರಿ ಇವಾಗ ದುಡ್ಡು ನೋಡಿ. ಹಂಗೆ ದುಡ್ಡಿಗಾಗಿನೇ ಜನ ಕಾತ್ಕೊಂಡಿರುತ್ತೆ. ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.